ಹಲೋ ಕಿಶೋರಿಯರೇ, ನನ್ನ ಹೆಸರು ಅನುಷಾ. ನಾನಿವತ್ತು ನಿಮಗೋಸ್ಕರ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ತಗೊಂಡು ಬಂದಿದ್ದೀನಿ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನಿಮ್ಗಾಗಿ ಮತ್ತೆ ನಿಮ್ಮ ವಯಸ್ಸಿನ ಕಿಶೋರಿಯರಿಗಾಗಿ ಅಂತಾನೆ ಇರೋ ಪ್ರೋಗ್ರಾಮು. ಇವತ್ತಿನ ಪ್ರೋಗ್ರಾಂನಲ್ಲಿ ಬೇರೆ ಬೇರೆ ಕಿಶೋರಿ ಕ್ಲಬ್ನ ಕಿಶೋರಿಯರು ಮಾತಾಡಿದ್ದಾರೆ. ಜೊತೆಗೆ ಕೆಲವು ಪುಟ್ಟ ಪುಟ್ಟ ಹೊಸ ಹೊಸ ಮಾಹಿತಿ ಇದೆ. ಹಾಗೇನೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಬಗ್ಗೆನೆ ಖುಷಿ ಆಗೋ ತರದ್ ಹಾಡಿದೆ ಗೊತ್ತಾ? ಈ ಹಾಡುಗಳು ನಿಮ್ಗಿಷ್ಟ ಆದ್ರೆ ಮತ್ತೆ ಮತ್ತೆ ಹಾಕೊಂಡು ಕೇಳ್ಬೋದು. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇಲ್ಲೋಡಿ, ಒಂದು ಮಜ್ವಾದ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಕಿಶೋರಿಯರ ಪುಟ್ಟ ಗುಂಪು ಇಲ್ಲಿ ಬಂದಿದೆ. ಬನ್ನಿ ಬನ್ನಿ ಮಾತಾಡಿ. ನಿನ್ ಹೆಸರೇನು? ಯಾವ ಶಾಲೆ? ಎಷ್ಟನೇ ಕ್ಲಾಸು? ದೀಕ್ಷಿತಾ ಕೆ, 9th ಸ್ಟ್ಯಾಂಡರ್ಡ್, MDRS ವರ್ಕೋಡು. ನನ್ನ ಹೆಸರು ಲೇಖನ ಸಿ ಅಂತ, ಪ್ರತಿಭಾನ್ವಿತ ಬಾಲಕಿಯರ ಶಾಲೆ ನಂಜನಗೂಡು, 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಪ್ರತಿಭಾನ್ವಿತರ ವಸತಿ ಶಾಲೆ ನಂಜನಗೂಡು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಿಶಾ ಅಂತ, ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ದೊಡ್ಡುಂಡಿ, 9th ಸ್ಟ್ಯಾಂಡರ್ಡ್. ನೀನು ನಿನ್ನದೇ ವಯಸ್ಸಿನ ಹುಡುಗ ಆಗಿದ್ದಿದ್ರೆ ಹೇಗಿರ್ತಿತ್ತು? ಫುಲ್ ಫ್ರೀಡಮ್ ಆಗಿರ್ತಿದ್ದೆ. ಜಾಸ್ತಿ ಮನೇಲಿ ಇರ್ತಾ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ಗೆ ಒಳ್ಳೆ ಬುದ್ಧಿ ಏನಾದ್ರು ಹೇಳ್ಕೊಟ್ಟಿದ್ರೆ ನಾನು ಒಳ್ಳೆ ಬುದ್ಧಿಯಾಗಿರ್ತಿದ್ದೆ. ಕೆಟ್ಟ ಹುಡುಗರ ಸಂಘ ಸೇರಿ ಕೆಟ್ಟ ಹುಡುಗ ಆಗ್ತಿದ್ದೆ. ಸೋಮಾರಿ ಮ್ಯಾಮ್ ಮನೇಲಿ ಹೇಳಿದ ಕೆಲಸ ಮಾಡಲ್ಲ. ನಾನು ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳ್ತಿದ್ದೆ. ಒಳ್ಳೆ ಹುಡುಗರ ಜೊತೆ ಇರ್ತಿದ್ದೆ, ಕೆಟ್ಟ ಹುಡುಗರ ಜೊತೆ ಸೇರ್ತಿರ್ಲಿಲ್ಲ. ಹುಡ್ಗಿರ್ನ ಕಣ್ಣೆತ್ ನೋಡ್ತಿರ್ಲಿಲ್ಲ. ನಿಮ್ ವಯಸ್ಸಿನ ಹುಡ್ಗ ಮನೆ ಸಂಬಂಧಿಸಿದ ಹಾಗೆ ಇಲ್ಲ ಬೇರೆ ಯಾವ್ದಾರ ಕೆಲಸ ಮಾಡ್ತಾರಾ? ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಏನ್ ಕೆಲಸ ಮಾಡ್ತಾರೆ? ಬೆಳಗ್ಗೆ ಎದ್ರೆ ಅವರು ಊಟ ತಿಂಡಿ ತಿಂದ್ಬಿಟ್ಟು ಕಾಫಿ ಕುಡ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡ್ಕೊ ಬರೋದು, ಹುಡ್ಗಿನೆಲ್ಲ ಚುಡಾಯಿಸೋದು, ಆತರ ಎಲ್ಲ ಮಾಡ್ತಿರ್ತಿದ್ರು. ಮಧ್ಯಾಹ್ನ ಇನ್ನೇನ್ ಊಟ ಮಾಡ್ಬಿಟ್ಟು ಫೋನು, ಟಿವಿ, ಹಂಗೆ ಹುಡ್ಗಿರ್ನ ಎಲ್ಲ ಚುಡಾಯಿಸೋದು, ಆತರ ಎಲ್ಲ ಮಾಡ್ತಿದ್ರು. ಸಂಜೆ ಹೊತ್ತು ಅಮ್ಮನ್ಗೆ ಹೆಲ್ಪ್ ಮಾಡಕ್ಕೆ ಕಸ ಗಿಸ ಗುಡಿಸ್ಬೋದು. ಫೋನ್ ನೋಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ಹಂಗೆ ಹುಡ್ಗಿರ್ ನಂಬರ್ ಎಲ್ಲ ಇಸ್ಕೊಂಡು ಕಾಲ್ ಮಾಡೋದು, ಆತರ ಎಲ್ಲ ಚುಡಾಯಿಸ್ತಾ ಇರ್ತಾರೆ. ಅಂಗಡಿಗೆ ಏನಾದ್ರು ಹೋಗಿ ಅಂತಂದ್ರೆ ಹೋಗ್ಬೋದು. ಅಂದ್ರೆ ಅಂಗಡಿಗೆ ಹೋಗೋದು, ಆತರ ಹೊರ್ಗಡೆ ಹೋಗೋದು, ಎಲ್ಲಾರು ಕರ್ಕೊಂಡ್ ಹೋಗೋದು, ಆತರ ಮಾಡ್ತಾರೆ. ಇನ್ ಮನೇಲಿ ಏನು ಕೆಲಸ ಮಾಡಲ್ಲ. ನಿಮ್ಗೂ ನಿಮ್ ವಯಸ್ಸಿನ ಹುಡ್ಗರ್ಗೂ ಇರೋ ವ್ಯತ್ಯಾಸ ಏನ್ ಅನ್ಸುತ್ತೆ? ಫಿಸಿಕಲಿ ಇರುತ್ತೆ, ಮತ್ತೆ ಮೆಂಟಲಿನೂ ಸ್ವಲ್ಪ ಇರುತ್ತೆ. ನಾವು ತುಂಬಾ ಯೋಚನೆ ಮಾಡ್ತೀವಿ. ಒಂದ್ ಸ್ವಲ್ಪ ಯಾವ್ದೇ ವಿಷಯನಾದ್ರೂ ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ತಿಳ್ಕೊತೀವಿ. ಹುಡುಗರು ಆತರ ಮಾಡಲ್ಲ, ಏನಾದ್ರೂನು ಆತರ ಯೋಚನೆ ಮಾಡಲ್ಲ ಅಂತ. ಫ್ರೀಡಮ್ ವೈಸ್ ಅವ್ರ ಏನ್ ಹೇಳಿದ್ರು ಬಿಟ್ಬಿಡ್ತಾರೆ ಫ್ಯಾಮಿಲಿಲಿ. ಆದ್ರೆ ನಮ್ಗಾದ್ರೆ ಏನಾಗುತ್ತೋ, ಅವಳು ಅಲ್ಲೋದ್ರೆ ಏನಾಗುತ್ತೋ, ಇಲ್ಲೋದ್ರೆ ಏನಾಗುತ್ತೋ ಅಂತ ಕಟ್ ಹಾಕ್ತಾರೆ. ಅವ್ರು ಹೇಳಿದ್ ಮಾಡ್ಬೇಕಾಗಿರುತ್ತೆ ಸ್ವಲ್ಪ ಜನಕ್ಕೆ. ನಮ್ ವಯಸ್ಸು ಹುಡ್ಗರೆಲ್ಲ ಫುಲ್ ಪೋಲಿ, ಅಪ್ಪ ಅಮ್ಮನ್ ಮಾತ್ ಕೇಳ್ತಾ ಇರಲ್ಲ. ಒಳ್ಳೆ ಹುಡ್ಗುರ್ ಸವಸ ಸೇರಲ್ಲ, ಬರೀ ಕೆಟ್ಟ ಹುಡ್ಗುರ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಆಮೇಲೆ ಹುಡ್ಗಿರೆಲ್ಲ ಚುಡಾಯಿಸ್ಕೊಂಡು ಓಡಾಡ್ತಾ ಇರ್ತಾರೆ ಹುಡ್ಗಿರ್ ಹಿಂದ್ಗಡೆ. ನಾವು ಅಪ್ಪ ಅಮ್ಮನ ಮಾತನ್ನ ಚೆನ್ನಾಗಿ ಕೇಳ್ತೀವಿ, ಅವರು ಅಪ್ಪ ಅಮ್ಮನ ಮಾತನ್ನ ಅಷ್ಟು ಕೇಳಲ್ಲ. ಬಾಯ್ಸ್ ಏನೇ ಮಾಡಿದ್ರು ಒಪ್ಕೋತಾರೆ, ಏನೇ ಮಾಡಿದ್ರು ಇದ್ ಮಾಡ್ತಾರೆ. ಆಮೇಲೆ ನಮ್ಗೆ ಆ ಫ್ರೀಡಮ್ ಇರಲ್ಲ. ಅವ್ರ ಏನ್ ಹೇಳ್ತಾರೆ ಅದಾಗ್ಬೇಕು ಅನ್ನೋ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಹೆಣ್ಮಗು ಅವಳು, ಏನೇ ಆಚೆ ಹೋದ್ರೆ ಅವಳಿಗೆ ಈ ತರ ಪ್ರಾಬ್ಲಮ್ ಆಗ್ಬೋದು, ಆ ತರ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋತಾರೆ. ಇದನ್ನ ಸರಿಪಡಿಸಬಹುದು ಅಂದ್ರೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ನಮ್ನ ಇವಾಗ ಬೇರೆ ತರ ಟ್ರೀಟ್ ಮಾಡ್ಬಾರ್ದು. ನಾವು ಅವ್ರ ತರಾನೇ ಅಂತ ಅನ್ಕೊಂಡು ನಾವ್ ಏನೇ ಮಾಡಿದ್ರು ಅದಕ್ ಸಪೋರ್ಟ್ ಮಾಡ್ಬೇಕು ಅವ್ರು ಅಂತ.
ಈಗ ಹೆಣ್ಮಕ್ಳು ಲೈಫ್ ಅರ್ಥ ಮಾಡ್ಸಿದ್ರೆ ಅವರು ಒಬ್ಬೊಬ್ರು ಹುಡ್ಗರು ಚುಡಾಯಿಸ್ತಾರೆ ಮ್ಯಾಮ್ ಹೆಣ್ಮಕ್ಳನ್ನ, ಅದೆಲ್ಲ ಕಮ್ಮಿ ಆಗುತ್ತೆ. ಹುಡ್ಗರ್ಗೂ ಆಗ ಗೊತ್ತಾಗಿ ಹುಡ್ಗರು ಅವ್ರ ಪಾಡ್ಗವ್ರು ಇರ್ತಾರೆ. ಹೆಣ್ಮಕ್ಳ ಜೊತೆ ಹೆಂಗೆ ಬ್ರದರ್ಸ್ ಸಿಸ್ಟರ್ಸ್ ತರ ಮಾತಾಡ್ಸ್ಬೇಕು ಹಂಗ್ ಮಾತಾಡಿಸ್ತಾ ಇರ್ತಾರೆ ಮ್ಯಾಮ್. ನಿಮ್ ಮಾತನ್ನ ಕೇಳಿಸ್ಕೊತೇರು ಬೇರೆ ಕಿಶೋರಿಯರಿಗೆ ಏನ್ ಹೇಳೋದಕ್ ಇಷ್ಟಪಡ್ತೀರಾ? ಏನಂದ್ರೆ ಹೆಣ್ಮಕ್ಳಲ್ವಾ ಮ್ಯಾಮ್, ಫುಲ್ ಅವ್ರಿ ಯಾವ್ದ್ರಲ್ಲಿ ಇವಾಗ ಸ್ಕೂಲ್ ಏನೇ ಫಂಕ್ಷನ್ಸ್ ಇರ್ಲಿ, ಏನೇ ಇದು ಇರ್ಲಿ, ಯಾವ್ದಕ್ಕೆ ಏನೇ ಕರೆದಾಗ್ಲೂ ನಾವು ಮುಂದೆ ಹೋಗ್ಬೇಕು. ಮತ್ತೆ ಭಯ ಪಡ್ಕೋಬಾರ್ದು ಮ್ಯಾಮ್. ಭಯ ಯಾವಾಗ ಪಡ್ಕೊಂತೀವಿ ಅವಾಗ್ಲೇ ನಾವು ಸೋತಂಗ್ ಆಗ್ಬಿಡುತ್ತೆ. ಅವರು ಹಿಂಗೆ ನಮ್ ತರ ಕಿಶೋರಿ ಕ್ಲಬ್ ಇರೋರು ಚೆನ್ನಾಗಿ ಓದ್ಬೇಕು, ಅವ್ರಿಗೂ ಹೊಸದಾಗೆಲ್ಲ ಐಡಿಯಾಗಳು ಗೊತ್ತಾಗ್ಬೇಕು, ಚೆನ್ನಾಗಿ ಅವರು ಕಲ್ತ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ವಾವ್, ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ. ಇವ್ರ ಮಾತು ಕೇಳಿ ನಾನು ಯಾಕೆ ಮಾತಾಡಬಾರ್ದು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ ಕಿಶೋರಿ ಕ್ಲಬ್ ಟೀಚರ್ಗೆ ಹೇಳಿ. ಆಗ ಅವರು ಮುಂದಿನ ಕಾರ್ಯಕ್ರಮಕ್ಕೆ ನೀವೂ ಮಾತಾಡೋ ಹಾಗೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಓಕೆನಾ? ನೀವು ಹೊಸ ವಿಷಯ ತಿಳ್ಕೊಳ್ಳೋ ಟೈಮ್ ಇದು. ಏನದು ಕೇಳೋಣ ಬನ್ನಿ. ಮತ್ತೆ ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ಓಹೋ, ಏನಿದು ಪಾತರಗಿತ್ತಿ ಅಂದ್ರೆ ಅಂತೀರಾ? ಅದು ಬಣ್ಣ ಬಣ್ಣದ ಚಿಟ್ಟೆಯ ಇನ್ನೊಂದು ಹೆಸರಂತೆ. ಈ ಚಿಟ್ಟೆಗಿರೋ ಪವರು ಅಥವಾ ವಿಶೇಷ ಶಕ್ತಿ ಏನ್ ಗೊತ್ತಾ? ಹಾರಾಡ್ತಾ ಹೂವಿನ ಮೇಲೆ ಕೂರೋದು, ನಿಂತ್ಕೊಂಡೆ ಏನನ್ನೂ ಬಾಯಿಂದ ತಿನ್ನದೇನೆ ಇದು ತಾನು ತನ್ನ ಮರಿಗಳು ತಿನ್ನಬಹುದಾ ಇಲ್ವಾ ಅಂತ ಡಿಸೈಡ್ ಮಾಡಿಬಿಡುತ್ತಂತೆ. ಅಂದ್ರೆ ಅದಕ್ಕೆ ಕಾಲಲ್ಲೇ ರುಚಿ ನೋಡುವ ರಸಗ್ರಂಥಿ ಅಥವಾ ಟೇಸ್ಟ್ ಬಡ್ಸ್ ಇದೆಯಂತೆ. ಅದಕ್ಕೆ ಚಿಟ್ಟೆ ತಿನ್ನೋದಕ್ಕೆ ತನ್ನ ಬಾಯನ್ನ ಬಳಸೋದೇ ಇಲ್ವಂತೆ. ಎಂಥ ವಿಚಿತ್ರ ಅಲ್ವಾ? ಬಾನಲ್ಲಿ ಹಾರೋ ಬಣ್ಣದ ಚಿಟ್ಟೆ ನೋಡಿದಾಗ ಇದನ್ನ ನೆನೆಸ್ಕೊಳ್ಳಿ. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನೀವ್ಯಾರು? ಕಿಶೋರಿ ಕ್ಲಬ್ನ ಕಿಶೋರಿಯರು. ಹೌದಲ್ವಾ? ನಿಮ್ಮ ಕಿಶೋರಿ ಕ್ಲಬ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಗೊತ್ತಾದ್ರೆ ಚೆನ್ನಾಗಿತ್ತು ಅಂತ ನಮ್ ನಂದಿನಿ ಮೇಡಮ್ಮು, ಮೀನಾಕ್ಷಿ ಮೇಡಮ್ಮು ಅಂತಿದ್ದಾರೆ. ಅದ್ರ ಬಗ್ಗೆ ನಾವ್ ಹೇಳ್ತೀವಿ ಅಂತ ಯಾರೋ ಬಂದಿದ್ದಾರೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೇ ಬಿಡೋಣ. ನಡೀರಿ. ನಿನ್ ಹೆಸರೇನು? ನನ್ನ ಹೆಸರು ರಚನಾ ಸುರೇಶ್ ಅಂತ. ಮೈ ಸೆಲ್ಫ್ ಕಲಾವತಿ. ನಯನ. ಪುಷ್ಪಲತಾ ನಾಯಕನ್. ನಾನು ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ನಂಜನಗೂಡಲ್ಲಿ ಓದ್ತಾ ಇದ್ದೀನಿ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ದೊಡ್ಡಗುಂಡಿ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವರ್ಕೂಡು. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವರ್ಕೂಡು. 9ನೇ ತರಗತಿಲಿ ಓದ್ತಿದ್ದೀನಿ. ಐ ಎಮ್ 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್. 9. ನಮ್ಮ ಶಾಲೆಯಲ್ಲಿ ಕಿಶೋರಿ ಕ್ಲಬ್ ಇದೆ. ನಮ್ ಸ್ಕೂಲಲ್ಲಿ ವಾರಕ್ಕೆ 2 ದಿನ ನಮ್ ಫೆಸಿಲಿಟೇಟರ್ 2 ಕ್ಲಾಸ್ ತಗೋತಾ ಇದಾರೆ. ಹೆಣ್ಮಕ್ಳಿಗೆ ಉಪಯೋಗ ಆಗೋ ತರ ಟೀಚ್ ಮಾಡೋದು, ಯಾರ ಜೊತೆ ಹೆಂಗ್ ನಡ್ಕೋಬೇಕಂತ ಹೇಳ್ಕೊಡ್ತಾರೆ. ಹುಡ್ಗಿರ್ಗೆ ಏನ್ ಗೊತ್ತಾಗಿರಲ್ಲ ಈ ವಯಸ್ಸಲ್ಲಿ ಅದನ್ನ ತಿಳ್ಕೊಳ್ಳೋದೇ ಕಿಶೋರಿ ಕ್ಲಬ್. ಕಿಶೋರಿ ಕ್ಲಬ್ ಅಲ್ಲಿ ನಾವು ಹೆಂಗಿರ್ಬೇಕು, ಮತ್ತೆ ನಾವ್ ಯಾವ್ದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಅಂದ್ರೆ ನಾವು ಹೆಂಗಿರ್ಬೇಕು, ಈ ಏಜ್ ಅಲ್ಲಿ ಟೀನ್ ಏಜ್ ಅಲ್ಲಿ ಹೆಂಗಿರ್ಬೇಕು ಅಂತ ಕಲ್ಸ್ಕೊಡುತ್ತೆ. ಈಗ ಹೊರಗಡೆ ತುಂಬಾ ಜನ ಕಿಶೋರಿಯರು ಓದ್ತಾ ಇದಾರೆ. ಹಾಳಾಗ್ತಾ ಇರೋ ವಿದ್ಯಾರ್ಥಿಗಳನ್ನ ಸರಿದಾರಿ ತರಬೇಕು ಅಂತ ಈಗ ನಮ್ಗೆ ಹಾಸ್ಟೆಲ್ ಇರೋ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮುಂದೆ ಗೈಡ್ ಮಾಡ್ಬೇಕು ಅಂತ ನಮ್ಗೆ ಈ ತರ ಕ್ಲಬ್ ನಡೆಸ್ತಾ ಇದಾರೆ. ಕಿಶೋರಿ ಕ್ಲಬ್ ಅಲ್ಲಿ ಏನೇನಾಗತ್ತೆ? ನಮ್ಮದು ಪ್ರಿಯಂಬಲ್ ಹೇಳ್ತೀವಿ ಮ್ಯಾಮ್. ಅದು ಕಿಶೋರಿ ಕ್ಲಬ್ದು ನಮ್ ಹೇಳ್ದಾಗ ಮ್ಯಾಮ್ ಅದು ಟಿವಿ ತೋರಿಸ್ತಾ ಇರ್ತಾರೆ, ಈ ತರ ಅಂತ ಹೇಳ್ಕೊಡ್ತಾ ಇರ್ತಾರೆ ಟೀಚರ್. ಅವಾಗ ನಮ್ಮ ಕ್ಲಾಸ್ ಎಲ್ಲ ಮುಗ್ದಾದ್ಮೇಲೆ ಚಟುವಟಿಕೆಗಳನ್ನ ಮಾಡಿಸ್ತಾರೆ. ನಮ್ಮ ಆ ಚಟುವಟಿಕೆಯಲ್ಲಿ ಏನೇನ್ ಇರುತ್ತೆ ಅದನ್ನ ನಾವು ಗ್ರೂಪ್ ವೈಸ್ ಅಲ್ಲಿ ಮಾಡ್ತೀವಿ. ನಾವು ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಆಗಿ ನಮ್ಮಿಂದ ಮಾತಾಡ್ಕೊಳ್ಳೋದು ಅಂತ ಇದ್ದಿದ್ರೆ ನಮ್ ಇಬ್ರು ಪಾರ್ಟ್ನರ್ ಆಗಿ ಮಾತಾಡ್ಕೋತೀವಿ. ಇದೇ ತೋರಿಸ್ತಾರೆ ಮ್ಯಾಮ್, ನಮ್ಗೆಲ್ಲ ಹೇಳ್ಕೊಡ್ತಾರೆ. ನಾವು ಕ್ವಶನ್ ಕೇಳ್ತೀವಿ, ಮ್ಯಾಮ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ.
ಈ ಕಿಶೋರ್ ಕ್ಲಬ್ ಅಲ್ಲಿ ನಾವ್ ಹೀಗಿರ್ಬೇಕು ಅಂತ ಹೇಳ್ಕೊಡ್ತಾರೆ, ಮತ್ತೆ ನಮ್ಮ ಅನುಭವನ ನಾವೇ ಹೇಳ್ತೀವಿ, ಎಲ್ಲ ಶೇರ್ ಮಾಡ್ತೀವಿ ಮ್ಯಾಮ್. ನಮ್ಗೊಂದ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಮ್ಗೆ ಹೀಗ್ ಆಗ್ತಾ ಇದೆ, ಹಿಂಗ್ ಏನ್ ಮಾಡ್ಬೇಕು ಮುಂದೆ ಅಂತೆಲ್ಲ ಹೇಳ್ತೀವಿ ಮ್ಯಾಮ್. ಅವರು ಗೈಡ್ ಮಾಡ್ತಾರೆ ಮ್ಯಾಮ್, ನೀವು ಮುಂದೆ ಹೀಗಿರ್ಬೇಕು, ಹೀಗ್ ನಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ ಮ್ಯಾಮ್. ಯಾವ್ಯಾವ ವಿಷಯಗಳ ಬಗ್ಗೆ ನಿಮ್ ಟೀಚರ್ ವಿಡಿಯೋ ತೋರಿಸಿದ್ದಾರೆ? ಪುರುಷ ಪ್ರಧಾನತೆ ಬಗ್ಗೆ ಹೇಳಿದ್ದಾರೆ ಮ್ಯಾಮ್, ಮೆನ್ಸುರೇಷನ್ ಸೈಕಲ್ ಬಗ್ಗೆ ಹೇಳಿದ್ದಾರೆ ಮ್ಯಾಮ್. ಋತುಚಕ್ರ, ಕಿಶೋರಾವಸ್ಥೆ, ಮತ್ತೆ ಸಂತಾನೋತ್ಪತ್ತಿ ಕಾರ್ಯ, ನಮ್ಮ ಪುರುಷರ ಬಗ್ಗೆ ತೋರಿಸಿದ್ದಾರೆ. ಸಮತೋಲನ ಆಹಾರ, ಐಡೆಂಟಿಟಿ, ಮಧ್ಯಮದ ಪಾತ್ರ, ಊಟದ ಬಗ್ಗೆ ತೋರಿಸಿದ್ರು ಮ್ಯಾಮ್, ಆಹಾರದ ಬಗ್ಗೆ, ಐಡೆಂಟಿಟಿ ಬಗ್ಗೆ ತೋರಿಸಿದ್ರು ಮ್ಯಾಮ್. ಮ್ಯಾಮ್ ಎಲ್ಲ ಸ್ಕೂಲ್ ಮಾತಾಡಿರೋದನ್ನ ತೋರಿಸಿದ್ದಾರೆ. ಮ್ಯಾಮ್ ಯಾವ ತರ ಇರ್ಬೇಕು ಅನ್ನೋದು ತೋರಿಸಿದ್ದಾರೆ. ಮ್ಯಾಮ್ ಮತ್ತೆ ನಮ್ಮ ವಾಯ್ಸ್ ನಮ್ ಚಾಯ್ಸ್ ಆ ವಿಡಿಯೋಸ್ ತೋರಿಸಿದ್ದಾರೆ. ಅಡ್ವರ್ಟೈಸ್ ಇಂದ ನಾವು ಹೇಗೆ ಚೇಂಜ್ ಆಗ್ತಾ ಇದೀವಿ, ಮತ್ತೆ ಹೆಣ್ಮಕ್ಳ ಬಗ್ಗೆ ಹೆಂಗೆ ಹೊರಗಡೆ ಪ್ರಪಂಚ ತಿಳ್ಕೊತಾ ಇದೆ ಅಂತೆಲ್ಲ ತೋರಿಸ್ತಿದ್ದಾರೆ ಮ್ಯಾಮ್. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ಐಡೆಂಟಿಟಿ ಮ್ಯಾಮ್. ನಾವ್ ಯೋಚನೆ ಮಾಡಿರ್ಲಿಲ್ಲ ವಿಡಿಯೋ ನೋಡೋ ತನಕ. ಮಿಸ್ ವಿಡಿಯೋ ತೋರಿಸಿದಾಗ ಹೌದಲ್ವಾ, ನಾವು ಯೋಚನೆ ಮಾಡ್ಬೇಕಲ್ವಾ ಅಂತ ಅನ್ಸ್ತು. ಆಮೇಲೆ ಬರಕ್ಕೆ ಹೇಳಿದ್ರು ಮ್ಯಾಮ್, ಈ ತರ ನಿಮ್ ಐಡೆಂಟಿಟಿ ಬಗ್ಗೆ ಬರ್ಕೊ ಬನ್ನಿ ಅಂತ. ಬರ್ದ್ವಿ ಮ್ಯಾಮ್, ಎಲ್ಲ ಖುಷಿ ಆಯ್ತು ಮ್ಯಾಮ್. ನಮ್ಮ ಐಡೆಂಟಿಟಿ ಬಗ್ಗೆ ತಿಳ್ಕೊಂಡು ನೆಗೆಟಿವ್ ಬಗ್ಗೆ ತಗೋಬಾರ್ದು, ಬರೀ ಪಾಸಿಟಿವ್ ತಗೋಬೇಕು. ಯಾವಾಗ್ಲೂ ಜೀವನದಲ್ಲಿ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಯಾವ್ದೇ ಸಂದರ್ಭ ಬಂದ್ರು ಯಾವಾಗ್ಲೂ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ. ಯಾಕೆ ನಿಮ್ಗೆ ಇಷ್ಟ ಆಯ್ತು? ಬೇಡ್ದಿರೋ ಸಿಚುವೇಶನ್ಸ್ ಅಲ್ಲಿ ಹೆಣ್ಮಕ್ಳನ್ನ ಬೇಡ್ದಿರೋ ಏನೋ ಒಂದ್ ಇರುತ್ತೆ ಮ್ಯಾಮ್, ಪಂಚ ಅಡ್ವರ್ಟೈಸ್ಮೆಂಟ್ ಅಥವಾ ಯಾವ್ದೇ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ ಮ್ಯಾಮ್, ಅಲ್ಗೆಲ್ಲ ಹೆಣ್ಣು ಅನ್ನೋದೊಂದು ಇದಾಕಿ ಮೇಡಮ್ ಅದನ್ನೇ ಚೇಂಜ್ ಮಾಡ್ಬಿಡ್ತಾ ಇದಾರೆ ಮ್ಯಾಮ್. ಹೆಣ್ಮಕ್ಳನ್ನ ಹಿಂಗ್ ಬಳಸ್ಕೊತಾ ಇರೋದು ಅನ್ನೋದು ಒಂದ್ ಬೇಜಾರಾಯ್ತು ಮ್ಯಾಮ್. ನಿಮ್ಮ ಕಿಶೋರಿ ಕ್ಲಬ್ ಟೀಚರ್ ಬಗ್ಗೆ ಹೇಳ್ಬೋದಾ? ಅವ್ರ ಬಗ್ಗೆ ಮ್ಯಾಮ್ ನಮ್ಗೆ ಗೊತ್ತಿಲ್ದಿರೋದಲ್ಲೇ ತಿಳಿಸ್ಕೊಡ್ತಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಲಿ ಆಗಿರ್ತಾರೆ, ನಮ್ಗೆ ಏನ್ ಗೊತ್ತಿಲ್ಲ ಎಲ್ಲ ಹೇಳ್ಕೊಡ್ತಾರೆ ಮ್ಯಾಮ್. ಸಿಂಧು ಮ್ಯಾಮ್ ಅವ್ರು ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮ್ಯಾಮ್. ನಾವ್ ಹಿಂಗಿರ್ಬೇಕು ಅಂತ ಎಲ್ಲ ಹೇಳ್ತಾರೆ ಮ್ಯಾಮ್. ನಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನೀವು ಹಿಂಗಿರ್ಬೇಕು ಅಂತ ಹೇಳ್ತಾರೆ ಮ್ಯಾಮ್. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಹೇಳಿ ಅಂತೆಲ್ಲ ಕೇಳ್ತಾರೆ ಮ್ಯಾಮ್. ನಾವು ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವ್ರು ಕೇಳ್ತೀವಿ, ಆಗ ಸೊಲ್ಯೂಷನ್ ಹೇಳ್ತಾರೆ ಮ್ಯಾಮ್ ಅವರು. ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಮ್ಯಾಮ್. ಅವ್ರ ಕಂಡ್ರೆ ಎಲ್ಲರಿಗೂ ಇಷ್ಟ ಮ್ಯಾಮ್. ಅವ್ರು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಹಾಡು ಸ್ವೀಟ್ ವಾಯ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗ್ ಆಡ್ತಾರೆ. ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ನಮ್ ಸ್ಕೂಲಿಗೆ ಬಂದಿರಕ್ಕೆ ಒಂಥರ ಕಳೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮ್ಯಾಮ್ ನಮ್ನ. ನಿನ್ ಮಾತನ್ನ ಕೇಳ್ತಿರೋ ಕಿಶೋರಿಯರಿಗೆ ಕಿಶೋರಿ ಕ್ಲಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನಾವೇನಾದ್ರೂ ಒಂದ್ ಕೆಟ್ಟ ಕೆಲಸ ಮಾಡ್ಬೇಕು ಅಂದ್ರೆ ಮ್ಯಾಮ್ ಯೋಚನೆ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮ ಏನಕ್ಕೆ ನಮ್ಮನ್ನ ಹಿಂಗ್ ಬೆಳೆಸ್ತಾ ಇದಾರೆ, ನಾವ್ ಯಾಕೆ ಈ ತಪ್ಪು ಮಾಡ್ತಾ ಇದೀವಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಬೇಕು ಮ್ಯಾಮ್. ಅವ್ರು ನಮ್ನ ನಂಬಿ ಏನೋ ಒಂದ್ ನನ್ ಮಗಳು ಹಿಂಗ್ ಓದ್ತಾ ಇದ್ದಾಳೆ, ಚೆನ್ನಾಗ್ ಓದ್ತಾ ಇದ್ದಾಳೆ ಅಂತ ನಂಬಿರ್ತಾರೆ ಮ್ಯಾಮ್. ನಾವೀಗ ತಪ್ಪು ಮಾಡೋದು ಸರಿ ಅಲ್ಲ ಮ್ಯಾಮ್. ಯಾವ ವಿಷಯ ನಿಮ್ಗೆ ಗೊತ್ತಿರುತ್ತೆ ಅದನ್ನ ನಿಮ್ ಫ್ರೆಂಡ್ಸ್ ಗಳಿಗೆ ತಿಳಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕುಗ್ಗೋಗ್ಬಾರ್ದು, ಯಾವಾಗ್ಲೂ ಎದುರಿಸ್ಬೇಕು. ಯಾವ ಟಫ್ ಸಿಚುವೇಶನ್ ಬಂದ್ರೆ ಹ್ಯಾಂಡಲ್ ಮಾಡ್ಬಿಟ್ಟು ಯಾವಾಗ್ಲೂ ಖುಷಿಯಾಗಿರ್ರಿ ಅಂತ ಬಿಡ್ಕೊತೀವಿ. ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಮ್ಯಾಮ್. ಇದೆಲ್ಲ ತಿಳ್ಕೊಂಡು ಮುಂದಕ್ಕೆ ಫ್ಯೂಚರ್ ನ ಚೆನ್ನಾಗಿ ಇಟ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ನಮ್ ದೀಪಿಕಾ ಮೇಡಮ್ ಮತ್ತೆ ಇಮ್ರಾನಾ ಮೇಡಮ್ ನಮ್ ಕಿಶೋರಿಯರ್ಗೆ ಹೊಸ ವಿಷಯ ಏನಾದ್ರೂ ತಿಳಿಸ್ಕೊಟ್ರೆ ಚೆನ್ನಾಗಿರ್ತಿತ್ತು ಅಂದ್ರು. ಅದಕ್ಕೆ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ ನಿಮಗೋಸ್ಕರ ಒಂದು ಹೊಸ ಪದ ತಂದಿದೆ. ಈ ಹೊಸ ಪದ ಕಲ್ತ್ರೆ ಅದನ್ನ ನೀವು ಇನ್ ಮುಂದೆ ಬಳಸ್ಬಿಡ್ಬೋದು. ಈ ವಾರದ ಹೊಸ ಪದ ಇಡ್ಡಲಿಗೆ. ಏನಿದು ಹಲ್ಗೆ ಥರ ಅನ್ಕೊಂಡ್ರ? ಇದು ಕನ್ನಡದ್ದೇ ಪದ. ಹಿಂಗಂದ್ರೆ ನಾವು ಬೆಳಗ್ಗೆ ತಿಂಡಿಗೆ ತಿನ್ನೋ ಇಡ್ಲಿ ಅಂತೆ. ಯಾರಾದ್ರೂ ಇಡ್ಲಿ ಕರ್ನಾಟಕದಲ್ಲ ಅಂದ್ರೆ ಇಲ್ಲ, ಇದು ನಮ್ಮ ರಾಜ್ಯದ ರಾಜರಲ್ಲೊಬ್ರು ಸಾವಿರಾರು ವರ್ಷಗಳ ಮುಂಚೆನೆ ಇದ್ರ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳ್ಬಿಡ್ಬೋದು ನೀವು. ಆಮೇಲೆ ಜನರ ಬಾಯಲ್ಲಿ ಇಡ್ಲಿ ಹೆಂಗ್ ಕರ್ಗ್ ಹೋಗುತ್ತೋ ಹಂಗೆ ಈ ಪದ ಕೂಡ ಕರಗಿ ಇಡ್ಡಲಿಗೆಯಿಂದ ಇಡ್ಲಿ ಆಗಿದೆ. ಮೃದುವಾದ ಬಿಸಿ ಬಿಸಿ ಇಡ್ಡಲಿಗೆ ತಿಂದ್ರೆ ತಿಂಡಿಗೆ ಆಹಾಹಾ ಎಷ್ಟು ಚೆನ್ನಾಗಿರುತ್ತಲ್ವಾ? ಚಿಕ್ಕ ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿ ತೆಗೆದರೆ 300 ಪೆಟ್ಟಿಗೆ. ಏನಿದು? ಇದಕ್ಕೆ ಉತ್ತರ ನಿಮ್ಮಲ್ಲೇ ಸುಮಾರು ಜನ ಗೆಸ್ ಮಾಡಿರ್ತೀರಾ. ಏನಂತೆ ಗೊತ್ತಾ?
ದಾಳಿಂಬೆ ಹಣ್ಣಂತೆ. ಈಗ ನಮ್ಗೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ ಅಂತ ನಿಮ್ ಫ್ರೆಂಡ್ಸ್ ಬಂದಿದ್ದಾರೆ. ಬನ್ನಿ ಬನ್ನಿ ಮಾತಾಡಿ. ನಿನ್ ಹೆಸರೇನು? ಯಾವ ಶಾಲೆ? ಎಷ್ಟನೇ ಕ್ಲಾಸು? ನನ್ನ ಹೆಸರು ಅಂಕಿತಾ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ದೊಡ್ಡಹುಂಡಿ. ನಾನು 9ನೇ ತರಗತಿ. ಪೂರ್ಣಿಮಾ 9th ಸ್ಟ್ಯಾಂಡರ್ಡ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್, ವರ್ಕೌಟ್, ಮೈಸೂರು. ರೇಷ್ಮಾ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ದೊಡ್ಡಹುಂಡಿ, 9th ಸ್ಟ್ಯಾಂಡರ್ಡ್. ನನ್ನ ಹೆಸರು ಕೀರ್ತನೆ, ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ, 9ನೇ ತರಗತಿ. ನನ್ನ ಹೆಸರು ವಿನೀತಾ ಅಂತ. ನಾನು ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ನಂಜನಗೂಡಲ್ಲಿ ಓದ್ತಾ ಇದ್ದೀನಿ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಅಪ್ಪ, ಅಮ್ಮ, ಅಕ್ಕ, ತಮ್ಮ, ನಾನು. ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಮತ್ತೆ ನಾನು. ನಾನು ಅಪ್ಪ, ಅಮ್ಮ, ಅಕ್ಕ. ನಾನು ಅಪ್ಪ, ಅಮ್ಮ, ತಂಗಿ. ನಾನು ಅಪ್ಪ, ಅಮ್ಮ, ಅಕ್ಕ, ಅಜ್ಜಿ. ಅವರೆಲ್ಲ ನಿಮ್ ಬಗ್ಗೆ ಏನ್ ಅನ್ಕೋತಾರೆ ಅನ್ಸುತ್ತೆ ನಿಮ್ಗೆ? ನನ್ ಬಗ್ಗೆ ಅವರು ಚೆನ್ನಾಗ್ ಓದ್ತಾಳೆ, ಹಾಸ್ಟೆಲ್ ಅಲ್ಲಿ ನಮ್ ಮನೆ ಕಡೆ ತಲೆ ಕೆಡ್ಸ್ಕೊಳ್ದೆ ಅವ್ರು ಅಪ್ಪ ಅಮ್ಮನ್ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗ್ ಓದ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಬೇರೆ ತರ ಏನು ಆ ಹುಡುಗ್ರು ಈ ಹುಡುಗ್ರು ಅಂತ ಥಿಂಕ್ ಮಾಡೋದಿಲ್ಲ. ಹಾಸ್ಟೆಲ್ ಅಲ್ಲಿ ಸೇಫ್ ಆಗಿದ್ದಾಳೆ, ಚೆನ್ನಾಗ್ ಓದ್ತಿದ್ದಾಳೆ, ನಾವ್ ಹೇಳಿದ್ ಮಾತನ್ನ ಕೇಳ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಒಂದೊಂದ್ಸಲ ಏನಾದ್ರು ಹಠ ಮಾಡಿದ್ರೆ ಇವಳೇನ್ ಹಠ ಮಾಡ್ತಾಳಲ್ಲ ಅನ್ಕೋತಾರೆ. ನಾನ್ ಚೆನ್ನಾಗ್ ಓದ್ತಾಳೆ, ಏನಾದ್ರೂ ಒಂದ್ ಜಾಬ್ ತಗೋತಾಳೆ ಅಂತ ಅನ್ಕೋತಾರೆ. ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ, ಸ್ಕೂಲಲ್ಲಿ ಬಂದ್ ನೋಡ್ತಾರೆ, ಮಾರ್ಕ್ಸ್ ಏನಾದ್ರು ಕಮ್ಮಿ ತೆಗಿದ್ರೆ ರೀಸನ್ ಕೇಳ್ತಾರೆ. ಅರ್ಥ ಆಗ್ತಿಲ್ಲ ಅಂದ್ರೆ ಟ್ರೈ ಮಾಡು, ಮುಂದೆ ಇಷ್ಟೇ ತೆಗಿಬೇಡ ಅಂತಾರೆ. ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇವಳು ತಪ್ಪು ಮಾಡಿದ್ರೆ ಇವ್ರು ಹೇಳ್ತಾರೆ, ಅವ್ರು ತಪ್ಪು ಮಾಡಿದ್ರೆ ಇವ್ರು ಹೇಳ್ತಾರೆ. ತಪ್ಪನೆಲ್ಲ ತಿದ್ಕೊಂಡು ಚೆನ್ನಾಗ್ ಓದ್ತಾರೆ, ಬದುಕ್ ಕಟ್ಕೋತಾರೆ ಚೆನ್ನಾಗಿ ಅಂತ ಅನ್ಕೊಂಡಿರ್ತಾರೆ. ನನ್ ಮಗಳು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಔಟ್ ಆಫ್ ಔಟ್ ತೆಗಿಬೇಕು, ಚೆನ್ನಾಗ್ ಓದ್ಬೇಕು, ಇವ್ರನ್ನ ಸೋಲಿಸ್ಬೇಕು ಅಂತ ಓದಲ್ಲ ನನ್ ಮಗಳು. ಎಲ್ಲದ್ರಲ್ಲೂ ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು ಅಂತ ಓದ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಫುಲ್ ಪ್ರೌಡ್ ಫೀಲ್ ಪಡ್ತಾರೆ. ಜಾಸ್ತಿ ಓದ್ತೀಯಾ, ಚೆನ್ನಾಗ್ ಓದ್ತೀಯಾ, ತುಂಬಾ ಓದ್ತಿರ್ತೀಯ, ಮತ್ತೆ ಮನೆಗ್ ಬಂದಾಗ್ಲೆಲ್ಲ ಫುಲ್ ಏನು ಕೆಲ್ಸ ಮಾಡ್ಸೋದಿಲ್ಲ, ಏನ್ ಬೇಕು ತಗೊಡ್ತಾರೆ, ಚೆನ್ನಾಗ್ ನೋಡ್ಕೋತಾರೆ. ಅಪ್ಪ ಅಮ್ಮ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ನಾವಾದ್ರೂ ಮೊದ್ಲು ಹಿಂದೆ ಚೆನ್ನಾಗ್ ಓದಿರ್ಲಿಲ್ಲ, ನಮ್ಗೆ ಎಜುಕೇಶನ್ ಇರ್ಲಿಲ್ಲ, ನಮ್ ಮಗಳು ಚೆನ್ನಾಗ್ ಓದ್ತಾಳೆ, ಚೆನ್ನಾಗ್ ಓದಿ ಒಂದೊಳ್ಳೆ ಪೊಸಿಷನ್ ಬಂದು ನಮ್ನ ಚೆನ್ನಾಗ್ ನೋಡ್ಕೋತಾಳೆ ಅಂತ ಅನ್ಕೊಂಡಿರ್ತಾರೆ. ಫ್ರೆಂಡ್ಸ್ ಚೆನ್ನಾಗಿದೆ, ಫ್ರೆಂಡ್ ಸರ್ಕಲ್ ನಿಂದು, ಅವರು ಚೆನ್ನಾಗಿ ಓದ್ತಿರ್ತಾರೆ ಅಂತ ಹೇಳ್ತಿರ್ತಾರೆ. ಅವ್ರು ಯಾಕೆ ಈ ರೀತಿ ಅನ್ಕೊಂಡಿದ್ದಾರೆ ಅನ್ಸುತ್ತೆ? ನನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅದಕ್ಕೆ ಹಂಗ ಅನ್ಕೊಂಡಿರ್ತಾರೆ ಅನ್ಸುತ್ತೆ ಮ್ಯಾಮ್. ಮಗಳು ಅಂತ ಪ್ರೀತಿ ಜಾಸ್ತಿ ಇರುತ್ತೆ, ಅವ್ರ ಮಗಳು ಅಂತ ಅನ್ಕೊಂಡಿದ್ದಾರೆ. ಈ ರೀತಿ ಅವ್ರು ಅನ್ಕೊಂಡಿರೋದ್ರಿಂದ ನಿಮ್ಗೇನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ, ನಮ್ಮ ಅಪ್ಪ ಅಮ್ಮ ಇಷ್ಟ ಚೆನ್ನಾಗಿ ನೋಡ್ಕೊತಿದಾರಲ್ಲ ಅಂತ. ನಂಗೆ ತುಂಬಾ ಖುಷಿ ಆಗುತ್ತೆ, ನಮ್ಮ ಅಪ್ಪ ಅಮ್ಮ ಈ ತರ ಎಲ್ಲ ಅನ್ಕೊಂಡಿದ್ದಾರೆ. ಅವ್ರು ಏನಾದ್ರು ನಾನ್ ಚೆನ್ನಾಗ್ ಓದ್ಲಿಲ್ಲ ಅಂತಂದ್ರೆ ಅವ್ರ ನಂಬಿಕೆ ಎಲ್ಲ ನಾನು ಹಾಳ್ ಮಾಡ್ದಂಗ ಆಗುತ್ತೆ ಅಂತ ನಾನು ಇನ್ನೂ ಎಫರ್ಟ್ ಹಾಕಿ ತುಂಬಾ ಕಷ್ಟಪಟ್ಟು ಓದ್ತೀನಿ ಅಂತ ಅನ್ಸುತ್ತೆ ಮ್ಯಾಮ್. ನಿಮ್ ಮಾತನ್ನ ಕೇಳಿಸ್ಕೊತೇರು ಬೇರೆ ಕಿಶೋರಿಯರಿಗೆ ಏನ್ ಹೇಳೋದಕ್ ಇಷ್ಟಪಡ್ತೀರಾ? ತಪ್ಪಾದ್ರೂ ಮನೇಲಿ ಮುಚ್ಚಿಡ್ಬಾರ್ದು, ಹೇಳ್ಕೊಂಡ್ರೆ ಅವ್ರ ಸೊಲ್ಯೂಷನ್ ಕೊಡ್ತಾರೆ ಅನ್ಕೋತೀನಿ ಮ್ಯಾಮ್. ಫೇಸ್ ಮಾಡ್ಬೇಕು ಮ್ಯಾಮ್, ಯಾವ್ದೇ ಕಷ್ಟ ಬಂದ್ರು ಇದನ್ನೆಲ್ಲ ಕಿಶೋರಿ ಕ್ಲಬ್ ಅಲ್ಲಿ ಎಲ್ಲ ತಿಳ್ಕೊಂಡು ಎಲ್ಲಾನು ಫೇಸ್ ಮಾಡ್ಬೇಕು, ಚೆನ್ನಾಗ್ ಓದ್ಬೇಕು, ಅವರು ಬದುಕಿನೆಲ್ಲ ಮುಂದೆ ಬರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಇದ್ರ ಬಗ್ಗೆ ಜಾಸ್ತಿ ತಿಳಿಬಹುದು, ಯಾಕಂದ್ರೆ ಈ ಟೈಮಲ್ಲಿ ಜಾಸ್ತಿ ಮೆಚೂರ್ಡ್ ಆಗೋರು ಇರ್ತಾರೆ, ಅದಕ್ಕೆ ಇವಾಗ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗ್ ಓದ್ಬೇಕು, ಯಾವ್ದೇ ಕೆಟ್ಟ ವೇಲಿ ಯಾರು ಹೋಗ್ಬಾರ್ದು. ಅಪ್ಪ ಅಮ್ಮನ್ ಏನ್ ಅವ್ರ ಆಸೆ ಇಟ್ಕೊಂಡಿರ್ತಾರೆ ಅದನ್ನ ಈಡೇರಿಸ್ಬೇಕು, ತುಂಬಾ ಕಷ್ಟಪಟ್ಟು ಓದ್ಬೇಕು. ಮುಂದೆ ಅವ್ರನ್ನ ಒಂದಿನ ತುಂಬಾ ಖುಷಿಯಾಗಿ ಚೆನ್ನಾಗಿ ನನ್ ಮಗಳು ಇಷ್ಟು ಕಷ್ಟಪಟ್ಟು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸ ತಗೊಂಡು ಚೆನ್ನಾಗಿ ನೋಡ್ಕೊತಿದ್ದಾಳೆ ನಮ್ನ ಅಂತ ಅನ್ಕೋಬೇಕು. ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ ನಿಮ್ ಕಿಶೋರಿ ಗೆಳತಿಯರು. ಮುಂದಿನ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ಮಾರ್ಚ್ ನಲ್ಲಿ ಬರುತ್ತೆ. ಆಗ ಮಾತಾಡೋದಕ್ಕೆ ನೀವು ಪ್ಲಾನ್ ಮಾಡ್ಬೋದಲ್ವಾ? ನಿಮ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳು, ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ನಾನು ಹೋಗಿ ಬರ್ತೀನಿ, ಬಾಯ್. ನಾ ಬಂದೆ 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 ಹೇ ಬಾರೆ 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 ನಾವ್ ಕಿಶೋರಿ ಇಲ್ಲಿ ನಮ್ದೆ